ಭಾಳ ಇವತ್ತು ನಾಡಿನ ನಾಡಿನಾದ್ಯಂತ ವರಮಹಾಲಕ್ಷ್ಮಿ ವ್ರತನ ಭಾಳಷ್ಟು ಭಕ್ತಿ ಭಾವದಿಂದ ಎಲ್ಲರೂ ಸಹ ಆಚರಣೆ ಮಾಡ್ತಾರಂಥದ್ದು. ಮೊದಲನೇದಾಗಿ ಎಲ್ರಿಗೂ ಸಹ ನಾಡಿನ ಜನತೆಗೆ, ಎಲ್ಲರೂ ವಿಶೇಷವಾಗಿ ನನ್ನ ಶಿಡ್ಲಘಟ್ಟದ ಪ್ರೀತಿಯ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ತಾಯಿ ಆಶೀರ್ವಾದ ಆಮೇಲೆ ಸದಾ ಇರೋಂಥದ್ದು, ಆ ಲಕ್ಷ್ಮಿ ತಮ್ಮ ಮನೆಗಳಲ್ಲಿ ನೆಲೆಸೋಂಥದ್ದಾಗಲಿ, ಹೆಚ್ಚೆಚ್ಚು ನಮ್ಮ ಮಕ್ಕಳು ನಾವುಗಳು ಹೆಚ್ಚು ಕೆಲಸ ಮಾಡೋಂಥದ್ದು, ಅದಕ್ಕೆ ತಕ್ಕ ಪ್ರತಿಫಲನ ಭಗವಂತ ತಾಯಿ ಲಕ್ಷ್ಮಿ ರೂಪದಲ್ಲಿ ನಮ್ಗೆ ಕೊಡೋಂಥದ್ದಾಗಲಿ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಸಹ ಆ ತಾಯಿ ಕಾಪಾಡಲಿ, ಒಳಿತು ಮಾಡಲಿ ಅಂತೇಳಿ ತಮಗೆ ಶುಭ ಹಾರೈಸ್ತೀನಿ. ವಿಶೇಷ ಇವತ್ತಿನ ದಿನವೇ ನನ್ನ ಜನ್ಮದಿನಾಚರಣೆ, ನನ್ನ ಮಗನ ಜನ್ಮದಿನಾಚರಣೆ ಸಹ ಆಗಿರೋಂಥದ್ದು. ಈ ಪ್ರತಿ ವರ್ಷವೂ ಸಹ ನಾವು ತಿರುಪತಿಗೆ ಹೋಗ್ಬಿಡ್ತಾ ಇದ್ವಿ. ಈ ವರ್ಷ ಹಬ್ಬ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಆದರೂ ಇವೆಲ್ಲನೂ ಸಹ ಆಚರಿಸ್ಕೊಳ್ಳೋದು ಇವೆಲ್ಲ ನಾವು ದೂರ. ಏನೋ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಸತ್ಯನಾರಾಯಣ ಸ್ವಾಮಿ ಪೂಜೆನ ನಮ್ಮ ಸ್ವಗೃಹದಲ್ಲಿ ಇವತ್ತು ಮಾಡ್ತಾ ಇರೋದ್ರಿಂದ ನಾವಿಲ್ಲಿರೋಂಥದ್ದಾಗಿದೆ. ಅಲ್ಲಿಗೂ ಮೀರಿ ನಮ್ಮ ಅಭಿಮಾನಿ ಬಂಧುಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನನಗೆ ಅಭಿಮಾನದ ಒಂದು ಪ್ರೀತಿನ ತೋರಿಸ್ತಾ ಇದ್ದಾರೆ, ಹುಟ್ಟುಹಬ್ಬಕ್ಕೆ ಹಾರೈಸ್ತಾ ಇದ್ದಾರೆ. ಭವಿಷ್ಯದ ಶಿಡ್ಲಘಟ್ಟ ನಿರ್ಮಾಣ ಮಾಡೋಂಥ ನಿಟ್ಟಿನಲ್ಲಿ ಎಲ್ಲರೂ ಸಹ ಒಟ್ಟಾಗಿ ಹೆಜ್ಜೆ ಹಾಕೋಣ ಅಂತೇಳಿ ಒಂದು ಧೈರ್ಯನ ತುಂಬ್ತಾ ಇರೋಂಥದ್ದು ಮತ್ತು ಬಂದು ಶುಭ ಹಾರೈಸ್ತಾ ಇರೋಂಥದ್ದು, ಇವೆಲ್ಲನೂ ನೋಡಿದಾಗ ನಮಗೆ ಅವರ ಪ್ರೀತಿ ವಿಶ್ವಾಸನ ಉಳಿಸ್ಕೊಳ್ಳೋಂಥದ್ದು ಮತ್ತು ಅವ್ರನ್ನ ಜೊತೆಲಿ ತೊಗೊಂಡು ಹೋಗೋಂಥದ್ದು, ಒಂದು ಆರೋಗ್ಯವಾದಂಥ ಶಿಡ್ಲಘಟ್ಟನ ನಿರ್ಮಾಣ ಮಾಡೋದಕ್ಕೆ ಆ ಭಗವಂತ ನಮಗೆ ಶಕ್ತಿ ಕೊಡೋಂಥದ್ದು, ಆ ಜನಗಳ ರೂಪದಲ್ಲಿ ಮುಂದಿನ ದಿನಗಳಲ್ಲಿ ಒಳಿತಾಗಲಿ ಅಂತೇಳಿ ನನ್ನ ಒಂದು ಬಯಕೆ. ಆ ನಿಟ್ಟಿನಲ್ಲಿ ಜನ ಸಹ ಪ್ರೀತಿ ಅಭಿಮಾನ ತೋರಿಸ್ತಾ ಇದ್ದಾರೆ. ಹಾಗಾಗಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರ್ತಾರಂತ ಎಲ್ರಿಗೂ ಸಹ ನಾನು ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸ್ತೀನಿ. ಧನ್ಯವಾದಗಳು.